ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಭಾರತೀಯ ಚಿತ್ರರಂಗದ ದಿಗ್ಗಜ ಗಾಯಕಿ ಆಶಾ ಭೋಸ್ಲೆ ತಮ್ಮ 92ನೇ ವಯಸ್ಸಿಗೆ ಇಹಲೋಕ ತ್ಯಜಿಸಿದ್ದಾರೆ. ತೀವ್ರ ಉಸಿರಾಟದ ಸಮಸ್ಯೆ ಮತ್ತು ಎದೆನೋವಿನಿಂದ ಆಶಾ ಭೋಸ್ಲೆ ಮುಂಬೈನ ಬ್ರೀಚ್ ಕ್ಯಾಂಡಿ ಆಸ್ಪತ್ರೆಗೆ ದಾಖಲಾಗಿದ್ರು. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ನಿಧನರಾಗಿದ್ದಾರೆ. ಆಶಾ ಭೋಸ್ಲೆ ಅವರ ನಿಧನಕ್ಕೆ ಅಪಾರ ಗಣ್ಯರು, ಸಂಗೀತ ಪ್ರೇಮಿಗಳು, ವಿವಿಧ ಚಿತ್ರರಂಗದ ತಾರೆಯರು ಕಂಬನಿ ಮಿಡಿದಿದ್ದಾರೆ. ಆಶಾ ಭೋಸ್ಲೆ ಭಾರತೀಯ ಚಿತ್ರರಂಗದ ದಿಗ್ಗಜ ಗಾಯಕಿ. ತಮ್ಮ ಅದ್ಭುತ ಗಾಯನದಿಂದಲೇ ಅಪಾರ ಅಭಿಮಾನಿಗಳನ್ನ ಸಂಪಾದಿಸಿದ ಗಾಯಕಿ. ವಯಸ್ಸು 90 ದಾಟಿದ್ರೂ ಸದಾ ಆಕ್ಟಿವ್ ಆಗಿ ಇರ್ತಾ ಇದ್ದ ಆಶಾ ಭೋಸ್ಲೆ ನಿನ್ನೆ ತೀವ್ರ ಉಸಿರಾಟದ ಸಮಸ್ಯೆ ಮತ್ತು ಎದೆ ನೋವಿನಿಂದ ಮುಂಬೈನ ಬ್ರೀಚ್ ಕ್ಯಾಂಡಿ ಆಸ್ಪತ್ರೆಗೆ ದಾಖಲಾಗಿದ್ರು. ಆಶಾ ಆಸ್ಪತ್ರೆಗೆ ದಾಖಲಾಗಿರುವ ಸುದ್ದಿ ಕೇಳ್ತಾ ಇದ್ದಂತೆ ಅವರ ಅಭಿಮಾನಿಗಳು ಆಶಾ ಆದಷ್ಟು ಬೇಗ ಗುಣಮುಖರಾಗಿ ಬರಲಿ ಅಂತ ಪ್ರಾರ್ಥನೆ ಮಾಡಿದ್ರು. ಆದರೆ ತೀವ್ರ ನಿಗಾ ಘಟಕದಲ್ಲಿ ಚಿಕಿತ್ಸೆ ಪಡೀತಾ ಇದ್ದ ಅವರು ಚಿಕಿತ್ಸೆ ಫಲಕಾರಿಯಾಗದೆ ಇಹಲೋಕ ತ್ಯಜಿಸಿದ್ದಾರೆ. ಹೌದು, ಬ್ರೀಚ್ ಕ್ಯಾಂಡಿ ಆಸ್ಪತ್ರೆಯ ವೈದ್ಯ ಡಾಕ್ಟರ್ ಪ್ರದೀಪ್ ಸಂಧಾನಿ ಅವರು ಮಾಧ್ಯಮಗಳಿಗೆ ಮಾಹಿತಿ ನೀಡಿದ್ದು, ಆಶಾ ಭೋಸ್ಲೆ ಅವರು ಬಹು ಅಂಗಾಂಗ ವೈಫಲ್ಯದಿಂದ ನಿಧನ ಹೊಂದಿದ್ದಾರೆ ಎಂದಿದ್ದಾರೆ. ಭೋಸ್ಲೆ ಅವರ ನಿಧನಕ್ಕೆ ದೇಶದ ಗಣ್ಯರು, ಬಾಲಿವುಡ್ ತಾರೆಯರು ಮತ್ತು ಜಾಗತಿಕ ಮಟ್ಟದ ಸಂಗೀತಗಾರರು ಕಂಬನಿ ಮಿಡಿದಿದ್ದಾರೆ. 1933ರ ಸೆಪ್ಟೆಂಬರ್ 8ರಂದು ಮಹಾರಾಷ್ಟ್ರದ ಸಂಗ್ಲಿಯ ಸಮೀಪದ ಗೋರ್ ಎಂಬ ಹಳ್ಳಿಯಲ್ಲಿ ಆಶಾ ಭೋಸ್ಲೆ ಜನಿಸಿದ್ರು. ಭಾರತದ ಗಾನ ಕೋಗಿಲೆ ಲತಾ ಮಂಗೇಶ್ಕರ್ ಅವರ ಸಹೋದರಿ. ಆಶಾ ಅವರ ಅಕ್ಕ ಲತಾ ಮಂಗೇಶ್ಕರ್ ಅವರ ಕಂಠ ದೈವಿಕ ಅಂತ ಗುರುತಿಸಲ್ಪಟ್ರೆ ಆಶಾ ಅವರ ಧ್ವನಿ ವೈವಿಧ್ಯತೆಗೆ ಹೆಸರಾಗಿತ್ತು. ಶಾಸ್ತ್ರೀಯ ಸಂಗೀತದಿಂದ ಹಿಡಿದು ಪಾಪ್, ಕ್ಯಾಬ್ರೆ ಮತ್ತು ಗಜಲ್ ವರೆಗೆ ಅವರು ನೀಡಿದ ಕೊಡುಗೆ ಅಪಾರ. ಪ್ರತಿಯೊಂದು ಹಾಡಿಗೂ ಅವರು ತುಂಬುತ್ತಾ ಇದ್ದ ಜೀವ ಮತ್ತು ಭಾವನೆಗಳು ಇಂದಿಗೂ ಅಪ್ರತಿಮ. ಅಕ್ಕ ಲತಾ ಮಂಗೇಶ್ಕರ್ ಅವರ ನೆರಳಿನಿಂದ ಹೊರಬಂದು ತನ್ನದೇ ಆದ ವಿಶಿಷ್ಟ ಶೈಲಿಯನ್ನ ರೂಪಿಸಿಕೊಂಡಿದ್ದ ಆಶಾ ಭೋಸ್ಲೆ ಸುಮಾರು 20ಕ್ಕೂ ಹೆಚ್ಚು ಭಾಷೆಗಳಲ್ಲಿ 12,000ಕ್ಕೂ ಹೆಚ್ಚು ಹಾಡುಗಳನ್ನ ಹಾಡಿದ್ರು. ಈ ಮೂಲಕ ಅಪರೂಪದ ದಾಖಲೆ ಬರೆದಿದ್ರು. ಗಾಯಕಿಯಾಗಿ ಮಾತ್ರವಲ್ಲದೆ ಒಬ್ಬ ವ್ಯಕ್ತಿಯಾಗಿಯೂ ಆಶಾ ಭೋಸ್ಲೆ ಅವರ ವ್ಯಕ್ತಿತ್ವ ಸ್ಫೂರ್ತಿದಾಯಕವಾದದ್ದು. ಜೀವನದಲ್ಲಿ ಎದುರಾದ ವೈಯಕ್ತಿಕ ನೋವುಗಳು ಮತ್ತು ವೃತ್ತಿ ಜೀವನದ ಸವಾಲುಗಳನ್ನ ಅವರು ನಗು ಮುಖದಿಂದಲೇ ಎದುರಿಸಿದ್ರು. ಸಂಗೀತದ ಹೊರತಾಗಿ ಅಡುಗೆ ಕಲೆಯಲ್ಲೂ ಅಪಾರ ಆಸಕ್ತಿ ಹೊಂದಿದ್ದ ಆಶಾ ಭೋಸ್ಲೆ ಕೇವಲ ಭಾರತದಲ್ಲಿ ಮಾತ್ರವಲ್ಲ, ವಿದೇಶಗಳಲ್ಲಿಯೂ ತಮ್ಮದೇ ಆದ ರೆಸ್ಟೋರೆಂಟ್ಗಳನ್ನು ಹೊಂದಿದ್ರು. ಆಶಾ ಭೋಸ್ಲೆ ಅವರು ಹಿಂದಿ, ಕನ್ನಡ, ಮರಾಠಿ, ತಮಿಳು, ತೆಲುಗು, ಮಲಯಾಳಂ, ಅಸ್ಸಾಮೀಸ್, ಭೋಜ್ಪುರಿ, ನೇಪಾಳಿ, ಬೆಂಗಾಲಿ ಇನ್ನೂ ಹಲವು ಭಾಷೆಗಳಲ್ಲಿ ಹಾಡುಗಳನ್ನ ಹಾಡಿದ್ದಾರೆ. ಆಶಾ ಭೋಸ್ಲೆ ಅವರು ಕನ್ನಡದಲ್ಲಿ 3 ಹಾಡುಗಳನ್ನ ಹಾಡಿದ್ದಾರೆ. 1967ರಲ್ಲಿ ರಿಲೀಸ್ ಆಗಿದ್ದ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಸಿನಿಮಾದಲ್ಲಿ ಏನೋ ಏನೋ, 1973ರಲ್ಲಿ ಬಿಡುಗಡೆಯಾದ ದೂರದ ಬೆಟ್ಟ ಸಿನಿಮಾದ ಸವಾಲು ಹಾಕಿ ಸೋಲಿಸಿ ಎಲ್ಲರ, 2010ರಲ್ಲಿ ಮತ್ತೆ ಮುಂಗಾರು ಸಿನಿಮಾದ ಹೇಳದೆ ಕಾರಣ ಹಾಡುಗಳನ್ನ ಆಶಾ ಭೋಸ್ಲೆ ಅವರು ಕನ್ನಡದಲ್ಲಿ ಹಾಡಿದ್ದಾರೆ. ಕರ್ನಾಟಕದಲ್ಲಿ ಸಾಕಷ್ಟು ಬಾರಿ ಲೈವ್ ಶೋಗಳನ್ನು ಸಹ ಅವರು ನೀಡಿದ್ದಾರೆ. ಇನ್ನು ಆಶಾ ಭೋಸ್ಲೆ ಅವರಿಗೆ ಹಲವು ಪ್ರಶಸ್ತಿಗಳು ಒಲಿದು ಬಂದಿದೆ. ಪದ್ಮವಿಭೂಷಣ, ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ, ಮಹಾರಾಷ್ಟ್ರ ಭೂಷಣ, ನೈಟಿಂಗೇಲ್ ಆಫ್ ಏಷ್ಯಾ, ಸಿಂಗರ್ ಆಫ್ ದಿ ಮಿಲೇನಿಯಂ ಹೀಗೆ 10 ಹಲವು ಪ್ರಶಸ್ತಿ ಮತ್ತು ಗೌರವಕ್ಕೆ ಭಾಜನರಾಗಿದ್ದ ಆಶಾ ಭೋಸ್ಲೆ ಉಮ್ರಾವ್ ಜಾನ್ ಮತ್ತು ಇಜಾಜತ್ ಚಿತ್ರಕ್ಕೆ 2 ಬಾರಿ ಅತ್ಯುತ್ತಮ ಹಿನ್ನೆಲೆ ಗಾಯಕಿ ರಾಷ್ಟ್ರ ಪ್ರಶಸ್ತಿಯನ್ನ ಪಡೆದಿದ್ರು. 2001ರಲ್ಲಿ ಜೀವನ ಶ್ರೇಷ್ಠ ಸಾಧನೆಗಾಗಿ ಫಿಲ್ಮ್ ಫೇರ್ ಲೈಫ್ ಟೈಮ್ ಅಚೀವ್ಮೆಂಟ್ ಅವಾರ್ಡ್ ಕೂಡ ಆಶಾ ಭೋಸ್ಲೆ ಅವರಿಗೆ ಲಭಿಸಿತ್ತು. ಹೀಗೆ ತಮ್ಮ ಬದುಕಿನ 8 ದಶಕಗಳನ್ನ ಸಂಗೀತಕ್ಕಾಗಿಯೇ ಮುಡಿಪಾಗಿಟ್ಟ ಆಶಾ ಭೋಸ್ಲೆ ಅವರ ನಿಧನ ಸುದ್ದಿ ಸಂಗೀತ ಪ್ರಿಯರಿಗೆ ದೊಡ್ಡ ಆಘಾತವನ್ನ ಉಂಟು ಮಾಡಿದೆ. ಆಶಾ ಭೋಸ್ಲೆ ಅವರ ವೈಯಕ್ತಿಕ ಜೀವನ ಹೇಗಿತ್ತು? ಆಶಾ ಭೋಸ್ಲೆ ಅವರು 16ನೇ ವಯಸ್ಸಿನಲ್ಲಿ ಲತಾ ಮಂಗೇಶ್ಕರ್ ಅವರ ಕಾರ್ಯದರ್ಶಿಯಾಗಿದ್ದ
31 ವರ್ಷದ ಗಣಪತ್ ರಾವ್ ಭೋಸ್ಲೆ ಅವರನ್ನ ಕುಟುಂಬದ ವಿರುದ್ಧದ ನಡುವೆಯೂ ಕೂಡ ಮದುವೆಯಾದ್ರು. ಆದರೆ ಈ ಸಂಬಂಧವನ್ನ ಲತಾ ಮಂಗೇಶ್ಕರ್ ಮತ್ತು ಅವರ ಕುಟುಂಬ ಒಪ್ಪಲಿಲ್ಲ. ಜೊತೆಗೆ ಆಶಾ ಅವರೊಂದಿಗೆ ಸಂಬಂಧ ಕಡಿದುಕೊಂಡಿತ್ತು. ಇತ್ತ ಮನೆಯವರಿಂದ ದೂರವಾಗಿದ್ದ ಆಶಾ ಭೋಸ್ಲೆ ಅವರ ಜೀವನದಲ್ಲಿ ಇನ್ನೊಂದು ನೋವಿನ ಸಂಗತಿ ಶುರುವಾಯಿತು. ಅದೇನೆಂದ್ರೆ ಆಶಾ ಭೋಸ್ಲೆ ಮತ್ತು ಗಣಪತ್ ರಾವ್ ಅವರ ವಿವಾಹ ಹೆಚ್ಚು ಕಾಲ ಉಳಿಯಲಿಲ್ಲ. 11 ವರ್ಷಗಳ ನಂತರ ಅವರು ಬೇರ್ಪಟ್ರು. ಯಾಕಂದ್ರೆ ಇವರ ನಡುವಿನ ಸಂಬಂಧ ದೈಹಿಕ ಕಿರುಕುಳದಿಂದ ಕೂಡಿತ್ತು. ನಂತರ ಅವರು ಬೇರ್ಪಟ್ರು. ಆಶಾ ಭೋಸ್ಲೆ ಅವರಿಗೆ ಗಣಪತ್ ರಾವ್ ಅವರಿಂದ 3 ಮಕ್ಕಳಿದ್ರು. ವರ್ಷಾ ಭೋಸ್ಲೆ, ಹೇಮಂತ್ ಭೋಸ್ಲೆ ಮತ್ತು ಆನಂದ್ ಭೋಸ್ಲೆ. ಆಶಾ ಭೋಸ್ಲೆ 2 ಮಕ್ಕಳೊಂದಿಗೆ ಗರ್ಭಿಣಿಯಾಗಿದ್ದಾಗ ಗಣಪತ್ ರಾವ್ ಆಶಾ ಅವರನ್ನ ಮನೆಯಿಂದ ಹೊರಗೆ ಹಾಕಿದ್ರು. ಆಶಾ ಭೋಸ್ಲೆ ತಮ್ಮ ಮೊದಲ ಮದುವೆಯ ಬಗ್ಗೆ ನೀಡಿದ ಸಂದರ್ಶನದಲ್ಲಿ, ನನ್ನ ಗಂಡನ ಕುಟುಂಬ ಸಂಪ್ರದಾಯವಾದಿಯಾಗಿತ್ತು. ಅವರಿಗೆ ಸೊಸೆ ಸಿಂಗರ್ ಆಗಿರೋದನ್ನ ಸಹಿಸಿಕೊಳ್ಳೋದಕ್ಕೆ ಸಾಧ್ಯವಾಗ್ತಾ ಇರಲಿಲ್ಲ ಅಂತ ತಮ್ಮ ನೋವನ್ನ ಹಂಚಿಕೊಂಡಿದ್ರು. ಕೇವಲ 16 ವರ್ಷ ವಯಸ್ಸಿನವರಾಗಿದ್ದಾಗ 31 ವರ್ಷದ ಗಣಪತ್ ರಾವ್ ಭೋಸ್ಲೆ ಅವರನ್ನ ಪ್ರೀತಿಸಿ ಮದುವೆಯಾಗಿದ್ರು. ಈ ಮದುವೆಗೆ ಅವರ ಕುಟುಂಬದ ವಿರೋಧವಿತ್ತು. ಆಶಾ ಭೋಸ್ಲೆ R.D. ಬರ್ಮನ್ ಲವ್ ಸ್ಟೋರಿ. ಆಶಾ ಭೋಸ್ಲೆ ತಮ್ಮ ಮೊದಲ ಪತಿ ಗಣಪತ್ ರಾವ್ ಭೋಸ್ಲೆ ಅವರಿಂದ ಬೇರ್ಪಟ್ಟು ನಂತರದ ದಿನಗಳಲ್ಲಿ ಖ್ಯಾತ ಸಂಗೀತ ಸಂಯೋಜಕರಾದ ರಾಹುಲ್ ದೇವ್ ಬರ್ಮನ್ ಅಲಿಯಾಸ್ R.D. ಬರ್ಮನ್ ಅಂದ್ರೆ ಪಂಚಮ್ದ ಖ್ಯಾತಿಯ R.D. ಬರ್ಮನ್ ಅವರೊಂದಿಗೆ ಪ್ರೀತಿಯಲ್ಲಿ ಬಿದ್ರು. ಸಂಗೀತ ನಿರ್ದೇಶಕ R.D. ಬರ್ಮನ್ ಮತ್ತು ಆಶಾ ಭೋಸ್ಲೆ ಹಾಡಿನ ಧ್ವನಿ ಮುದ್ರಣದ ಸಮಯದಲ್ಲಿ ಭೇಟಿಯಾದ್ರು. ಆಶಾ ಭೋಸ್ಲೆ ಅವರೊಂದಿಗೆ ತಮ್ಮ ಪ್ರೀತಿಯನ್ನ ಮೊದಲು ಒಪ್ಪಿಕೊಂಡವರು R.D. ಬರ್ಮನ್. ಆಶಾ ಭೋಸ್ಲೆ 1980ರಲ್ಲಿ ಸಂಗೀತ ನಿರ್ದೇಶಕ R.D. ಬರ್ಮನ್ ಅವರನ್ನ ವಿವಾಹವಾದ್ರು. ನಂತರ ಅವರು ಪಿಯಾ ತು ಅಬ್ ತೋ ಆಜಾ, ದಮ್ ಮಾರೋ ದಮ್, ದುನಿಯಾ ಮೇ ಲೋಗೋ ಕೋ, ಚುರಾ ಲಿಯಾ ಹೇ ತುಮ್ನೆ ಜೋ ದಿಲ್ ಕೋ, ಯೇ ಲಡ್ಕಾ ಹೇ ಅಲ್ಲಾ ಸೇರಿದಂತೆ ಕೆಲವು ಜನಪ್ರಿಯ ಹಾಡುಗಳಿಗೆ ಧ್ವನಿಯಾದ್ರು. 1994ರಲ್ಲಿ R.D. ಬರ್ಮನ್ ಮರಣದ ನಂತರ ಆಶಾ ಭೋಸ್ಲೆ ಏಕಾಂಗಿಯಾಗ್ಬಿಟ್ರು. ಇದಾದ ಬಳಿಕ ಗಾಯಕಿಯ ಮಗಳು ವರ್ಷಾ ಭೋಸ್ಲೆ 2012ರಲ್ಲಿ ಆತ್ಮಹತ್ಯೆ ಮಾಡಿಕೊಂಡ್ರು. ಮಗ ಹೇಮಂತ್ ಭೋಸ್ಲೆ 2015ರಲ್ಲಿ ಕ್ಯಾನ್ಸರ್ನಿಂದ ನಿಧನರಾದ್ರು. 2 ಮಕ್ಕಳ ಸಾವು ಆಶಾ ಭೋಸ್ಲೆ ಅವರನ್ನ ದಂಗುಬಡಿಸಿತ್ತು. ಹೀಗೆ ವೈಯಕ್ತಿಕ ಜೀವನದಲ್ಲಿ ಸಾಕಷ್ಟು ನೋವನ್ನು ಕಂಡ ಆಶಾ ಭೋಸ್ಲೆ ವೃತ್ತಿ ಜೀವನದಲ್ಲಿ ಯಶಸ್ಸು ಗಳಿಸಿದ್ರು.